ಹಲೋ ಎವ್ರಿವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್. ಇವತ್ತಿನ ವಿಡಿಯೋ ಅಲ್ಲಿ ಈ ಬ್ಯೂಟಿಫುಲ್ ಬನಾರಸ್ ಸಾರಿಗೆ ಒಂದು ನೋ ಟ್ಯಾಸಲ್ ನೋ ಬೀಡ್ ಕ್ರೋಶೆ ಕುಚ್ಚು ಡಿಸೈನ್ ಹಾಕೋದನ್ನ ತೋರಿಸ್ಕೊಡ್ತೀನಿ. ಈ ಡಿಸೈನ್ ನಾನು ಆಲ್ರೆಡಿ ಮುಂಚೆ ಹಾಕಿದ್ದೆ, ಐ ಥಿಂಕ್ ಇನ್ ಇಂಗ್ಲಿಷ್, ಬಟ್ ಇದನ್ನೇ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ರೌನ್ ತೊಗೊಂಡಿದ್ದೀನಿ ಟು ಮ್ಯಾಚ್ ದ ಸಾರಿ. ಆ್ಯಂಡ್ 7 ಎಳೆ ದಾರಾನ ತಗೊಂಡಿದ್ದೀನಿ. ಸೊ 7 ಎಳೆ ದಾರಾನ ಸೇರಿಸ್ಕೊಂಡು ಒಂದು ಗಂಟು ಹಾಕೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ನಿಮಗೆ ಯುನೀಕ್ ಶೇಡ್ಸ್ ಆಫ್ ಸಾರಿ ಇದ್ದಾಗ ನೀವು ಈ ರೀತಿ ಕಲರ್ಸ್ನ ಮಿಕ್ಸ್ ಮಾಡಿಕೊಂಡು ಪರ್ಫೆಕ್ಟ್ ಮ್ಯಾಚ್ನ ರೆಡಿ ಮಾಡ್ಕೋಬೋದು. ಸೊ ಇದು ಒಂದು ಟಿಪ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಎಲ್ಲ ಎಳೆಗಳನ್ನ ನಾನು ಸೇರಿಸ್ಕೊಂಡು ಗಂಟು ಹಾಕ್ಕೊತಾ ಇದ್ದೀನಿ. ವರ್ಕ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ನಾನು ಎಲ್ಲ ದಾರಗಳನ್ನು ಒಂದು ಬುಟ್ಟಿಯಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದು ಕಂಪ್ಲೀಟ್ ಸಾರಿ ಬಂದು ನಾನು ಸಿಂಗಲ್ ಕಲರಲ್ಲೇ ಮಾಡೋದು. ಇದಕ್ಕೆ ಯಾವುದೇ ರೀತಿ ಬೀಡ್ಸ್ ಆಗಲಿ ಕುಚ್ಚು ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಸೀರೆದು ರೈಟ್ ಸೈಡ್ ನನ್ನ ಕಡೆಗಿದೆ, ರಾಂಗ್ ಸೈಡ್ಗೆ ಗಂಟನ್ನ ಇಟ್ಕೊಂಡು ನಾರ್ಮಲ್ ಕ್ರೋಶೆ ನಂಬರ್ 9 ಆರ್ 10 ನೀವು ಈ ಡಿಸೈನ್ನ ವರ್ಕ್ ಮಾಡ್ಬೋದು. ಕಾರ್ನರ್ಗೆ ಗಂಟನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕ್ರೋಶನ ಚುಚ್ಬಿಟ್ಟು ಲೂಪನ್ನ ಎಳ್ಕೊಂಡು ಹೊರಗಡೆ ಬರಬೇಕು. ಅದಾದಮೇಲೆ ಒಂದು ಚೈನ್ ಹಾಕಿದ್ರೆ ಅಲ್ಲಿಗೆ ಗಂಟು ಫಿಕ್ಸ್ ಆಗುತ್ತೆ. ಇವಾಗ ಬೇಸ್ ಲೈನ್ ಹಾಕೋಬೇಕಾಗತ್ತೆ ಈ ಪರ್ಟಿಕ್ಯುಲರ್ ಡಿಸೈನ್ಗೆ. ಸೊ 1 2 3 ಚೈನ್. ಆ 3 ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಅದೇ ಪಾಯಿಂಟ್ಗೆ ನಾವು ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕಾಗತ್ತೆ. ಸೊ ಇದು ನೋಡಿ, ಮತ್ತೆ 3 ಚೈನು ಆ್ಯಂಡ್ 1 ಸಿಂಗಲ್ ಕ್ರೋಶೆ. ಇದು ತುಂಬ ಅಂದರೆ ಒಂಥರ ಈಸಿ ಲೆವೆಲ್ ಡಿಸೈನ್, ಬಿಗಿನರ್ ಲೆವೆಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ತುಂಬ ಟಕ್ ಅಂತ ಆಗೋಗಲ್ಲ ಇದು. ಸೊ ಬೇಸ್ ಲೈನ್ ಬಂದು ವೆರಿ ವೆರಿ ಸಿಂಪಲ್. ಇದೇ ರೀತಿ 3 ಚೈನು, ಒಂದು ಸಿಂಗಲ್ ಕ್ರೋಶೆ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆವರೆಗೂ ಹಾಕ್ಕೊಂಡು ಹೋಗಬೇಕಾಗತ್ತೆ. ಇದಾದಮೇಲೆ ಸೀರೆನ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಇದು 2 ಸ್ಟೆಪ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸ್ಟೆಪ್ ಹಾಕಿದ ತಕ್ಷಣ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ಈಗ ನಿಮಗೆ ರೆಗ್ಯುಲರ್ ಆರ್ಚ್ ಡಿಸೈನ್ ಹಾಕಿ ಬೋರ್ ಆಗಿರುತ್ತಲ್ವಾ, ಸೊ ಆ ಥರ ಕಸ್ಟಮರ್ಸ್ಗೆ ನೀವು ಈ ಥರ ಡಿಸೈನ್ನ ಸಜೆಸ್ಟ್ ಮಾಡ್ಬೋದು. ಹಾಗೆ ನೀವು ನಿಮಗೆ ಆಲ್ರೆಡಿ ಕ್ರೋಶೆ ಗೊತ್ತಿದ್ದು ನೀವು ನೆಕ್ಸ್ಟ್ ಇನ್ನೇನು ಕಲಿಬಹುದು ಅಂತ ಯೋಚನೆ ಮಾಡ್ತಿದ್ರೆ ನೀವು ಶಟಲ್ ಟ್ಯಾಟಿಂಗ್ನ ಕಲಿತು ಟ್ಯಾಟಿಂಗ್ ಡಿಸೈನ್ಸ್ನ ಕೂಡ ಸೀರೆ ಕುಚ್ಚಿಗೆ ಹಾಕಿ ಕೊಡ್ಬೋದು. ಟ್ಯಾಟಿಂಗ್ ಕಲ್ತ ಮೇಲೆ ಲೇಸಸ್ನ ರೆಡಿ ಮಾಡಿಕೊಂಡು ನೀವು ಬೇರೆಯವ್ರಿಗೆ ಕೊರಿಯರಲ್ಲಿ ಕಳಿಸ್ಬೋದು. ಸೊ ಅವ್ರೇನು ಸೀರೆ ಕಳಿಸೋಷ್ಟು ಕೆಲಸ ಇರಲ್ಲ. ನೀವೇ ಕಲರ್ ಕಾಂಬಿನೇಷನ್ ಪ್ರಕಾರ ನೀವು ಲೇಸ್ನ ಕಸ್ಟಮೈಸ್ ಮಾಡಿಬಿಟ್ಟು ಥ್ರೂ ಕೊರಿಯರ್ ಕೂಡ ಸೆಂಡ್ ಮಾಡ್ಬೋದು. ಸೊ ನೋಡಿ, ಈ ರೀತಿ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಎಂಡ್ವರೆಗೂ. ಎಂಡ್ ರೀಚ್ ಆದಮೇಲೆ ಸೀರೆನ ಟರ್ನ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲೊಂದು ಥ್ರೆಡ್ನ ಸೆಕ್ಯೂರ್ ಮಾಡೋದಕ್ಕೆ ಒಂದು ಪ್ಲಾಸ್ಟಿಕ್ ಪಿನ್ನ ಹಾಕಿದ್ದೆ. ಇವಾಗ ವಾಪಸ್ ನಾನು ಸೂಜಿನ ಹಾಕ್ಕೊಂಡು ನೆಕ್ಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ನಿಲ್ಲಿಸಿರ್ತೀವಲ್ಲ, ಸೊ ಇಲ್ಲಿ 1 2 3 4 5 6 7 8 ಚೈನ್ ಹಾಕಬೇಕಾಗತ್ತೆ. 8 ಚೈನ್ ಹಾಕ್ಕೊಂಡು 2 ಬ್ಲಾಕ್ನ ಸ್ಕಿಪ್ ಮಾಡಿ 3ನೇ ಬ್ಲಾಕು ಅಂದರೆ ಫಸ್ಟ್ 2 ಮನೆನ ಸ್ಕಿಪ್ ಮಾಡಿಕೊಂಡು 3ನೇ ಮನೆ ಒಳಗಡೆಗೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫಿಕ್ಸ್ ಮಾಡಬೇಕು. ನೋಡಿ, ಈ ಥರ ನಿಧಾನಕ್ಕೆ ಎಲ್ಲ ಎಳೆನೂ ಎಳ್ಕೊಳ್ಳಿ. ಸೊ ಇದು ನಮ್ಮದು 8 ಚೈನು, ಒಂದು ಸಿಂಗಲ್ ಕ್ರೋಶೆ 3ನೇ ಮನೆಯಲ್ಲಿ ಆರ್ 3rd ಬ್ಲಾಕಲ್ಲಿ. ಇದಾದಮೇಲೆ ಸಾರಿನ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಆ 8 ಚೈನ್ ಇರುತ್ತಲ್ವಾ ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕಬೇಕು. ಸೊ ಇದು 1 2 3 4 5 6 7 8 9. ನೀವು ಇಲ್ಲಿ 8 ಚೈನಿಗೆ 9ರಿಂದ 10 ಸಿಂಗಲ್ ಕ್ರೋಶೆ ಹಾಕೋಬೋದು, ಯಾಕಂದರೆ ಇಲ್ಲಿ 7 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀವಲ್ಲ. ಸೊ ಆಮೇಲೆ 2 ಚೈನ್ ಹಾಕ್ಬಿಟ್ಟು ತಿರ್ಗಾ ಅದನ್ನು ತಿರುಗಿಸ್ಕೋಬೇಕು. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ 2 ಚೈನು ಹಾಕಿರ್ತೀವಲ್ಲ ಅದು ಒಂದು ಕಂಬದ ಲೆಕ್ಕ. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಒಳಗಡೆ ಮತ್ತೆ ಒಂದು ಕಂಬ ಹಾಕಬೇಕು. ಇದೇ ರೀತಿ ಟೋಟಲ್ 5 ಸ್ಟಿಚ್ ಹಾಕಬೇಕಾಗತ್ತೆ. ಅಂದರೆ 2 ಚೈನ್ ಹಾಕಿರ್ತೀವಿ, ಅದು ಒಂದು ಕಂಬ ಲೆಕ್ಕ. ಅದು ಬಿಟ್ಟು 4 ಡಬಲ್ ಕ್ರೋಶೆ ಹಾಕೋಬೇಕಾಗತ್ತೆ. ಒಂದ್ರ ಪಕ್ಕ ಒಂದೊಂದು ಡಬಲ್ ಕ್ರೋಶೆ ಒಂದೊಂದು ಸಿಂಗಲ್ ಕ್ರೋಶೆ ಒಳಗಡೆಗೆ ಹಾಕಬೇಕು.
ಸೊ ಎಲ್ಲ ಡಬಲ್ ಕ್ರೋಶೆನೂ ಒಂದೇ ಲೆವೆಲ್ಗೆನೆ ಹಾಕಬೇಕು, ಆವಾಗ ಆರ್ಚ್ ನೀಟಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ 5 ಸ್ಟಿಚ್ ಆಯಿತು. ಸೊ ಫಸ್ಟ್ 2 ಚೈನ್ ಸ್ಟಿಚ್ಚು, ಅದಾದಮೇಲೆ 4 ಕಂಬ, ಮತ್ತೆ ಸೇಮ್ ರಿಪೀಟ್ ಮಾಡಬೇಕು. ಮತ್ತೆ 8 ಚೈನ್ ಆದಮೇಲೆ ಅದೇ ಸೇಮ್ ಪ್ಲೇಸಲ್ಲೇ ಸಿಂಗಲ್ ಕ್ರೋಶೆ ಹಾಕಿ ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಫಿಕ್ಸ್ ಮಾಡಿದಾದ್ಮೇಲೆ ಟರ್ನ್ ಮಾಡಿಕೊಂಡು 9 ಸಿಂಗಲ್ ಕ್ರೋಶೆ ಹಾಕಬೇಕು ಆ ಚೈನ್ ಗ್ಯಾಪಲ್ಲಿ. 1 2 3 4 5 6 ಇದು 7 8 9. ನಾನು ಸ್ಟಾರ್ಟಿಂಗಲ್ಲಿ 9 ಹಾಕಿದ್ನಲ್ಲ, ಅದಕ್ಕೆ ಇಲ್ಲೂ ಕೂಡ 9 ಹಾಕ್ತಾ ಇದ್ದೀನಿ. ಅದಾದಮೇಲೆ ಲಾಸ್ಟ್ ಕಂಬದೊಳಗಡೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಬೇಕು. ಸೊ ಆವಾಗ ಈ ಸೆಕೆಂಡ್ ಪೆಟಲಿಂದ 10 ಸಿಂಗಲ್ ಕ್ರೋಶೆ ಆಗುತ್ತೆ, 9 + 1. ಅದಾದಮೇಲೆ ಸೇಮ್ ಮತ್ತೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದೊಂದು ಡಬಲ್ ಕ್ರೋಶೆ, ಒಂದು ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದೊಂದು ಡಬಲ್ ಕ್ರೋಶೆ 4 ಸರ್ತಿ ಹಾಕಬೇಕು. ಆವಾಗ ಇನ್ ಟೋಟಲ್ ನಮಗೆ 5 ಸ್ಟಿಚ್ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಹಾಕಿರುವಂತಹ 2 ಚೈನ್ ಕೂಡ ಒಂದು ಕಂಬದ ಲೆಕ್ಕ ಬರುತ್ತೆ. ಸೊ ಇದೇ ರೀತಿ ನಾವು 5 ಪೆಟಲ್ಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಒಂದೇ ಒಂದು ಜಾಗದಲ್ಲಿ. ಸೊ ಈ ರೀತಿ 2 ಮಾಡಿದ್ದೀವಲ್ಲ, ಇವಾಗ ಇದನ್ನೇ ಇನ್ನೂ 3 ಸರ್ತಿ ರಿಪೀಟ್ ಮಾಡಿದಾಗ ನಮಗೆ ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಡಿಸೈನ್ ಸ್ಪೆಷಲಿ ಸಿಂಗಲ್ ಕಲರ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ ಕೇಸ್ ನೀವು ಡಬಲ್ ಕಲರ್ ಸ್ಯಾರೀಸ್ಗೆ ಹಾಕಬೇಕಾದ್ರೂ ಕೂಡ ಬೇಸ್ ಲೈನ್ ಒಂದು ಕಲರಲ್ಲಿ ಹಾಕ್ಕೊಂಡು ಆಮೇಲೆ ಈ ಸ್ಟೆಪ್ನ ಇನ್ನೊಂದು ಕಲರಲ್ಲಿ ಹಾಕ್ಬೋದು. ಆರ್ 3 ಆರ್ಚು ಒಂದೊಂದು ಕಲರಲ್ಲಿ ಹಾಕಿ ತಿರ್ಗಾ ಕಟ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು. ಆ ಥರ ಮಾಡಿದ್ರೂ ಚೆನ್ನಾಗೇ ಬರುತ್ತೆ ಈ ಡಿಸೈನು. ಸೊ ಅದೇ ರೀತಿ ಸೇಮ್ ಪ್ರಾಸೆಸ್ನ ಫಾಲೋ ಮಾಡಿಕೊಂಡು 8 ಚೈನು ಮತ್ತು ಒಂದು ಸಿಂಗಲ್ ಕ್ರೋಶೆ, ಅದಾದಮೇಲೆ ಸೀರೆನ ಟರ್ನ್ ಮಾಡಿಕೊಂಡು 9 ಸಿಂಗಲ್ ಕ್ರೋಶೆ ಆ್ಯಂಡ್ ಲಾಸ್ಟ್ 10ನೇ ಸಿಂಗಲ್ ಕ್ರೋಶೆ ಬಂದು ಲಾಸ್ಟ್ ಡಬಲ್ ಕ್ರೋಶೆ ಒಳಗಡೆ ಹಾಕಬೇಕಾಗತ್ತೆ. ಆಮೇಲೆ 2 ಚೈನ್ ಹಾಕಿ ಟರ್ನ್ ಮಾಡ್ಕೊಂಡು ಪೆಟಲ್ ಮಾಡೋದಷ್ಟೇ. ಸೊ ಈ ಸ್ಟೆಪ್ ಮಾಡಿದ್ರೆ ಈ ಡಿಸೈನ್ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ಸೊ ಜನರಲಿ ಒಂದು 3 to 4 ಅವರ್ಸಲ್ಲಿ ಫಿನಿಶ್ ಆಗಿಬಿಡುತ್ತೆ. ನೀವು ಕ್ರೋಶೆ ಹಾಕಿ ಅಭ್ಯಾಸ ಇದ್ದರೆ ನಿಮಗೆ ಬೇಗನೆ ಫಿನಿಶ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ಎಲ್ಲ ಕ್ರೋಶೆ ಡಿಸೈನ್ಸ್ ಬರುತ್ತೆ ಅನ್ನೋದಾದರೆ ನೀವು ಶಟಲ್ ಟ್ಯಾಟಿಂಗ್ ಕಲಿಬೋದು. ಶಟಲ್ ಟ್ಯಾಟಿಂಗ್ ಪ್ರೀ ರೆಕಾರ್ಡೆಡ್ ಕೋರ್ಸ್ ಕೂಡ ಇದೆ ನಮ್ಮಲ್ಲಿ, ಆ್ಯಂಡ್ ಲೈವ್ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೀನಿ ಆನ್ 4th May. ನೀವು ಬೇಕು ಅಂದರೆ ರಿಜಿಸ್ಟರ್ ಆಗ್ಬೋದು. ಇನ್ ಕೇಸ್ ನಿಮಗೆ ಕಲಿಯೋ ಆಸಕ್ತಿ ಇದ್ದರೆ ನನಗೆ ವಾಟ್ಸಪ್ ಮಾಡಿ, ನಾನು ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ನಿಮ್ಗೆ ಅನುಕೂಲ ಆದರೆ ನೀವು ಜಾಯ್ನ್ ಆಗ್ಬೋದು. ಹಾಗೆ ಕ್ರೋಶೆ ಬರದೇ ಇರೋರು ಕೂಡ ಕ್ರೋಶೆ ಬೇಸಿಕ್ಸ್ನ ಲೈವಲ್ಲೇ ಕಲ್ತ್ಕೋಬೋದು. 1 day ವರ್ಕ್ಶಾಪ್ನ ಅರೇಂಜ್ ಮಾಡ್ತಾ ಇದ್ದೀನಿ ಕ್ರೋಶೆ ಬೇಸಿಕ್ಸ್ಗೋಸ್ಕರ. ಸೊ ಅದಕ್ಕೂ ಕೂಡ ಕಲಿಯೋ ಆಸಕ್ತಿ ಇದ್ದವರು ನನಗೆ ವಾಟ್ಸಪ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸೇಮ್ ಸ್ಟೆಪ್ನ ರಿಪೀಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಇನ್ನು ಬೇರೆ ಡಿಸೈನ್ಸ್ ನಿಮ್ಗೆ ಏನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ನನಗೆ ಫೋಟೋನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ, ನಾನು ಅದರದ್ದು ಟ್ಯುಟೋರಿಯಲ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಒಂದಷ್ಟು ಜನ ಕಳಿಸಿದ್ದೀರಾ, ಬಟ್ ಆ ಪರ್ಟಿಕ್ಯುಲರ್ ಡಿಸೈನ್ಸ್ ನಾನು ಆಲ್ರೆಡಿ ಅಂದರೆ ಪ್ಲ್ಯಾನ್ ಮಾಡಿದ್ದೀನಿ. ಹೊಸ ಡಿಸೈನ್ಸ್ನ ನಾನು ಆದಷ್ಟು ಈ ಚಾನಲ್ಗೆ ಹಾಕೋಣ ಅಂತ. ಆ್ಯಂಡ್ ತುಂಬ ಖುಷಿ ವಿಚಾರ, ಆಲ್ಮೋಸ್ಟ್ 1 lakh ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾ ಇದ್ದೀವಿ ಈ ಕನ್ನಡ ಚಾನಲಲ್ಲಿ. ತುಂಬ ವರ್ಷ ಆ್ಯಕ್ಟಿವ್ ಇರಲಿಲ್ಲ, ಒಂದು 2-3 ವರ್ಷ ನಾನು ಬ್ರೇಕ್ ತೊಗೊಂಡಿದ್ದೆ ಬೇರೆ ಕೆಲಸಗಳಲ್ಲೆಲ್ಲ ಬ್ಯುಸಿ ಆಗಿರೋದ್ರಿಂದ. ಬಟ್ ನಿನ್ನೆ ನಮ್ಮ ಚಾನಲ್ 97K ಸಬ್ಸ್ಕ್ರೈಬರ್ಸ್ ಟಚ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ ಆ್ಯಂಡ್ ಬೆಸ್ಟ್ ವಿಶಸ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ, ಆ್ಯಂಡ್ ನಾನು ಟ್ರೈ ಮಾಡ್ತೀನಿ ಆದಷ್ಟು ಒಳ್ಳೊಳ್ಳೆ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೆಕ್ಸ್ಟು ಈ 5 ಪೆಟಲ್ಸ್ ಆಗೋವರೆಗೂ ಸೇಮ್ ಪ್ರಾಸೆಸ್ಸು, ಚೇಂಜಸ್ ಏನೂ ಇಲ್ಲ. ಸೊ ನಿಮಗೆ 7 ಸ್ಟ್ಯಾಂಡ್ಸಲ್ಲೇ ಮಾಡಬೇಕು ಅಂತ ಏನಿಲ್ಲ. ನಿಮಗೆ 6 ಅನುಕೂಲ ಇದ್ದರೆ 6 ಸ್ಟ್ಯಾಂಡ್ಸೇ ಯೂಸ್ ಮಾಡ್ಕೋಬೋದು. 7 ಸ್ಟ್ಯಾಂಡ್ಸ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಥಿಕ್ಕಾಗಿ ಬರುತ್ತೆ ಔಟ್ಕಮ್ಮು. ಸೊ ಹಾಗಾಗಿ ನಾನು ಇತ್ತೀಚೆಗೆ 7 ಸ್ಟ್ಯಾಂಡ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಮತ್ತೆ
ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕು. ನಾನು ಈ ಪಾರ್ಟ್ನ ಸ್ವಲ್ಪ ಸ್ಪೀಡ್ ಮಾಡಲಿಲ್ಲ, ಯಾಕಂದರೆ ಒಂದು ಫುಲ್ ಆರ್ಚು ಹೇಗೆ ಹಾಕೋದು ಅಂತ ನೀವು ನೋಡಿಕೊಂಡ್ರೆ ನಿಮಗೆ ಬಾಕಿದೆಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ರಿಪೀಟ್ ಎಕ್ಸ್ಪ್ಲನೇಷನ್ ನಾನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವು ಫಸ್ಟ್ 2 ಪೆಟಲ್ಸ್ ಹೇಗೆ ಹಾಕಿದ್ವಿ ಅದೇ ಕಾನ್ಸೆಪ್ಟೇ ಫಾಲೋ ಮಾಡಬೇಕು. ಇಲ್ಲಿ ನೋಡಿ 4 ಪೆಟಲ್ ಆಗಿದೆ. ಇವಾಗ 5th ಪೆಟಲ್ ಹಾಕಿದ್ಮೇಲೆ ಇದು ಒಂದು ಆರ್ಚ್ ಫಿನಿಶ್ ಆಗುತ್ತೆ. ಇದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಆರ್ಚ್ ಡಿಸೈನ್ ಥರನೇ ಇರುತ್ತೆ. ಬಟ್ ಆ ಸೆಂಟ್ರಲ್ಲಿ ಗ್ಯಾಪ್ಸ್ ಎಲ್ಲ ಇರೋದ್ರಿಂದ ಇದು ಒಂಥರ ವೆರಿ ಯೂನಿಕ್ ಲುಕಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಯಾರ್ಯಾರಿಗೆ ಬೀಡ್ಸ್ ಆಗಲಿ ಕುಚ್ಚು ಆಗಲಿ ಇಷ್ಟ ಆಗಲ್ಲ ಅಂಥವ್ರಿಗೆ ನೀವು ಈ ರೀತಿ ಡಿಸೈನ್, ಇದು ಆಮೇಲೆ ಸೀಶೆಲ್ ಡಿಸೈನು ನಾವು 2-3 ಲೈನ್ ಹಾಕ್ತೀವಲ್ಲ ಆ ಥರ ಡಿಸೈನ್ಸ್ ಎಲ್ಲ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಇದರಲ್ಲಿ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಅವ್ರ ಈ ಡಿಸೈನ್ ಹೇಗೆ ನಿಮಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಮತ್ತೆ ವಾಪಸ್ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗೋದಕ್ಕೆ. ಬಟ್ ನೋಡೋಣ, ಹೇಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಯಾವಾಗಲೂ. ಸೊ ಹಾಗಾಗಿ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಇದು ಆಲ್ಮೋಸ್ಟ್ ಲಾಸ್ಟ್ ಪೆಟಲ್ ಫಿನಿಶ್ ಆಯಿತು, ಫಿನಿಶ್ ಆಗ್ತಾ ಇದೆ ಇನ್ಫ್ಯಾಕ್ಟ್. ಸೊ ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆ, ಅಂದರೆ ಇದು 10ನೇ ಸಿಂಗಲ್ ಕ್ರೋಶೆ ಹಾಕಿದ್ಮೇಲೆ 2 ಚೈನು, ತಿರ್ಗಾ ಟರ್ನ್ ಮಾಡಿಕೊಂಡು 4 ಕಂಬ. ಸೊ ಈ ಕಂಬಗಳು ಹಾಕಬೇಕಾದ್ರೆ ಒಂದು ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದೇ ಒಂದು ಕಂಬ ಹಾಕಬೇಕು ಆ್ಯಂಡ್ 4 ಕಂಬ ಹಾಕಬೇಕು. ಎಲ್ಲನೂ ನೀಟಾಗಿ ಒಂದೇ ಹೈಟಲ್ಲಿ ಒಂದೇ ಲೆಂತಲ್ಲಿ ಹಾಕ್ಕೊಳ್ಳಿ, ಆವಾಗ ಆರ್ಚ್ ಕೂಡ ಈವನ್ ಆಗಿ ನೀಟಾಗಿ ಬರುತ್ತೆ. ಸೊ ನೋಡಿ 1 2 3 4 5 ಪೆಟಲ್ ಆಯಿತು. 5 ಪೆಟಲ್ ಆದಮೇಲೆ ನೆಕ್ಸ್ಟ್ 2 ಬ್ಲಾಕ್ಸು ಅವ್ರ 2 ಮನೆನ ಸ್ಕಿಪ್ ಮಾಡ್ಕೋಬೇಕು ಈ ರೀತಿ, ಆವಾಗಲೇ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಫ್ಲ್ಯಾಟ್ ಆಗಿ. ಇದನ್ನು ಸ್ಕಿಪ್ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಒಳಗಡೆಗೇನೆ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ನಾವು 3 ಚೈನು 1 ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವಾ, ಅದ್ರ ಒಳಗಡೆಗೆ ಫಿಕ್ಸ್ ಮಾಡಿಕೊಂಡು ತಿರ್ಗಾ 8 ಚೈನ್ ಹಾಕ್ಕೊಂಡು ಸೇಮ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕಷ್ಟೆ. ಸೊ 8 ಚೈನು, ಸ್ಕಿಪ್ 2 ಬ್ಲಾಕ್ಸ್, ಮತ್ತೆ ನೆಕ್ಸ್ಟ್ 2 ಮನೆನ ಸ್ಕಿಪ್ ಮಾಡಿ 3ನೇ ಮನೆಗೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಫಿಕ್ಸ್ ಮಾಡಿ ಮತ್ತೆ ಸೀರೆನ ಟರ್ನ್ ಮಾಡಿಕೊಂಡು 9 ಸಿಂಗಲ್ ಕ್ರೋಶೇಸ್ ಹಾಕಿ ಪೆಟಲ್ನ ಶುರು ಮಾಡಬೇಕಾಗತ್ತೆ. ಸೊ ಅಷ್ಟೇ ಸಿಂಪಲ್ ಡಿಸೈನ್ ಇದು. ಸೊ ಇನ್ ಕೇಸ್ ಲೈವ್ ವರ್ಕ್ಶಾಪ್ ಜಾಯಿನ್ ಆಗೋದಕ್ಕೆ ಯಾರಿಗಾದ್ರೂ ಆಸಕ್ತಿ ಇದ್ದರೆ ನಾನು ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿದ್ದೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಈ ಲೈವ್ ವರ್ಕ್ಶಾಪ್ ಬಂದು 1 ಡೇ ವರ್ಕ್ಶಾಪ್ ಫಾರ್ 2 hours ಜಸ್ಟ್ ಫಾರ್ ₹99. ಸೊ ನಿಮಗೆ ಇನ್ ಕೇಸ್ ನಾನು ಪ್ರೀ ರೆಕಾರ್ಡೆಡ್ ಕೋರ್ಸಲ್ಲಿ ಕಲಿಬಹುದಾ, ದುಡ್ಡು ಕಟ್ಟಿ ಆಮೇಲೆ ವೇಸ್ಟ್ ಆಗಿಬಿಡತ್ತಾ ಅನ್ನೋ ಡೌಟ್ ಇದ್ದರೆ ನೀವು ಲೈವ್ ಸೆಷನ್ನ ಅಟೆಂಡ್ ಆಗಿ, ಆವಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಅಪ್ ಆಗುತ್ತೆ. ನೀವು ಬೇಸಿಕ್ ಸ್ಟಿಚಸ್ ಕಲ್ತಿದ್ದಾದಮೇಲೆ ನೀವು ಫುಲ್ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ಇದೆ ಶಟಲ್ ಟ್ಯಾಟಿಂಗಲ್ಲಿ. ನೀವು ಆರಾಮಾಗಿ ಮನೇಲೇ ಕೂತ್ಕೊಂಡು ನಿಮ್ಮ ಅನುಕೂಲಕ್ಕೇ ನೀವು ಕಲಿಬೋದು. ಯಾವುದೇ ರೀತಿ ಫಿಕ್ಸ್ಡ್ ಟೈಮಿಂಗ್ ಆಗಲಿ ಡ್ಯೂರೇಷನ್ ಆಗಲಿ ಇರಲ್ಲ ಪ್ರೀ ರೆಕಾರ್ಡೆಡ್ ಕೋರ್ಸ್ಗೆ. ಸೊ ಫಸ್ಟು ಲೈವ್ ಕೋರ್ಸ್ನ ಅಟೆಂಡ್ ಮಾಡಿ. ಲೈವ್ ಕೋರ್ಸ್ ಬಂದು ಜಸ್ಟ್ 1 ಡೇ ಕೋರ್ಸ್, 1 ಡೇ ವರ್ಕ್ಶಾಪ್ ಫಾರ್ 2 hours. ಎಲ್ಲ ಡೀಟೇಲ್ಸು ನಾನು ವಾಟ್ಸಾಪ್ ಥ್ರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ವಾಟ್ಸಾಪ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅಕಾರ್ಡಿಂಗ್ಲಿ ನಾವು ಗೈಡ್ ಮಾಡ್ತೀವಿ. ನಿಮ್ಮ ಜಸ್ಟ್ ಮನೆಯಲ್ಲೇ ಕೂತ್ಕೊಂಡು ನೀವು ಕಲಿಬೋದು. ಸೊ ಫೈನಲ್ ಲುಕ್ ನೋಡೋಣ ಸೀರೆದು. ನೋಡಿ, ಕುಚ್ಚಿಲ್ಲ, ಬೀಡ್ಸ್ ಇಲ್ಲ, ಆದರೂ ಎಷ್ಟು ಒಂಥರ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ಈ ಸಾರಿಯಲ್ಲಿ ಝರಿ ಬಂದು ತುಂಬಾ ಒಂಥರ ಯೂನಿಕ್ ಕಲರ್ ಆಗಿತ್ತು. ಆ ಕಡೆ ಸಿಲ್ವರು ಅಲ್ಲ, ಕಾಪರು ಅಲ್ಲ, ಗೋಲ್ಡು ಅಲ್ಲ, ತುಂಬಾ ಬ್ಯೂಟಿಫುಲ್ ಝರಿ ಇತ್ತು. ಸೊ ಹಾಗಾಗಿ ಯಾವುದೇ ರೀತಿ ಬೀಡ್ಸ್ ಇದಕ್ಕೆ ಮ್ಯಾಚ್ ಆಗಲ್ಲ ಅಂತ ಕಂಪ್ಲೀಟ್ಲಿ ಬೀಡ್ಸ್ನ ಸ್ಕಿಪ್ ಮಾಡಿದ್ದೀನಿ. ಜಸ್ಟ್ ಕ್ರೋಶೆ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ಪಲ್ಲು ಪ್ಲೀಟ್ ಮಾಡಿ ಕೆಳಗಡೆ ಬಿಟ್ಟಾಗ ಅಂತೂ ಸಕ್ಕದಾಗಿ ಕಾಣುತ್ತೆ ಈ ಡಿಸೈನ್. ಸೊ ನೀವು ಟ್ರೈ ಮಾಡಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಮಾಡಿ. ಆ್ಯಂಡ್ ಐ ಥಿಂಕ್ ಈ ವಿಡಿಯೋ ಅಲ್ಲಿಷ್ಟೇ. ನಾನು ಮತ್ತೆ ಬೇಗ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.